ಓಕೆ, 10:50 ಆಗದೆ. ಇವಾಗ ಮಾಡಿದ ಬ್ರೇಕ್ಫಾಸ್ಟು ಮಾಡಿಕೊಂಡು ನಮ್ಮ ನೆಕ್ಸ್ಟ್ ಜಾಗಕ್ಕೆ ಹೊರಟಿದ್ದೀವಿ. ನಮ್ಮ ಶಿಷ್ಯ ಹಿಂದೆ ಬರ್ತಾವನೆ. ರೋಡ್ ಸ್ವಲ್ಪ ಫ್ರೀಯಾಗಿ ಅದೇ. ಓಕೆ, ನಾನು ಸಾಟರ್ಡೆ ಫುಲ್ ರಶ್ ಇರುತ್ತೆ ಅಂದ್ಕೊಂಡಿದ್ದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತು ತುಂಬಾನೇ ಫ್ರೀ ಇದೆ, ಭಾನುವಾರಕ್ಕೆ ಕಂಪೇರ್ ಮಾಡಿದ್ರೆ. ಆಕ್ಚುಲಿ ಇವತ್ತು ರಜಾ, ಕನಕದಾಸ ಜಯಂತಿ ಅಲ್ವಾ. ಹಾಸನ ಇನ್ನೊಂದು 10-15 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಚೆನ್ನಾಗಿ ನೀರು ಕುಡಿಬೇಕು, ಬಾಡಿಗೆಲ್ಲ ಹಿಂದೆ ಹೋಗಿದೆ. ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಇನ್ನೊಂದು ಪಾಯಿಂಟ್ಗೆ 33 ಕಿಲೋಮೀಟರ್ಸ್ ಇದೆ. ಹಾಸನ ಹಾಸನ ಸಿಟಿಗೆ ಹೋಗೋದು ಬೇಡ, ಈಚೆ ಹಾಸನದಿಂದ ಈಚೆಗೆ ಹೋಗ್ಬೋದು. ಏನು ಮಾತಾಡಬೇಕು ಅಂದರೆ ಗೊತ್ತಾಯ್ತಿಲ್ಲ ಹೋಗುತ್ತೆ ನಿಮಗೆ. ಲಾಗರ್ ಆಯಿತು ಮಾಡ್ಬೋದು. ಮಾಡೋಣ ಎಲ್ಲನೂ ಮಾಡೋಣ. ಏನು ಓಕೆ, ಅಲ್ಲಿ ಒಂದು ಕೆರೆ ಮಧ್ಯ ಒಂದು ದೇವಸ್ಥಾನ ಬರುತ್ತಲ್ಲ, ರೀಲ್ಸಲ್ಲೆಲ್ಲ ನೋಡಿದಿರಲ್ಲ, ಅಲ್ಲಿಗೆ ಹೋಗ್ತಿದ್ದೀವಿ. ಈ ಜಾಗ ಚೆನ್ನಾಗದಲ್ವಾ, ಬರೋಣ ಆಮೇಲೆ. ಹಾ 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 ಎಬ್ಬ ಹೋಗುತ್ತದೆ. ಅಯ್ಯೋ ಹಾ, ಹೆಚ್ಚಾಗದೆ ನೀರು. ಹಾ, ಅಯ್ಯೋ ಹೋಯ್ತು. ಹಿಮಾಲಯ ಏನಿದೆಲ್ಲ ಪರ್ಫೆಕ್ಟ್ ರೋಡು. R15 ಅಲ್ಲ ಕಣ್ರಿ, ಅಯ್ಯೋಯ್ಯೋ. ನೋಡಿ ಸಸ್ಪೆನ್ಷನ್ ನೋಡಿ, ಸಾಕಾಗದೆ ಗುರು ಹಿಮಾಲಯಂದು. ಅಲ್ಲಿ ವ್ಯೂ ತೋರಿಸ್ತೀನಿ ಹೋಗಿ. ಆಕ್ಚುಲಿ ಡ್ರೋನ್ ಶಾಟ್ ಅಲ್ಲಿ ಆ ವ್ಯೂನ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತದೆ ದೇವಸ್ಥಾನ. ನಾರ್ಮಲ್ ಆಗಿ ಹಿಂಗೆಲ್ಲ ನೋಡ್ತೀನಿ ಅಂದ್ರೆ ಒಂದು ರೇಂಜ್ಗೆ ಕಾಣಿಸ್ತದಷ್ಟೇ. ಏನು ಆ ಲೆವೆಲ್ಗೆಲ್ಲ ಕಾಣಿಸ್ತದ ಅಲ್ಲಿ. ಅದೇ ದೇವಸ್ಥಾನ ಇದೇನು ಹಿಂಗದೆ ಬಸ್ಸು. ಓಹೋ ಗುರು, ಓಲ್ಲೇ ಸಾಕತ್ತಾಗದಲ್ವೇ. ಈ ಕಡೆನೂ ಕೆರೆ, ಇದೇ ರೋಡು. ಆ ಬೆಟ್ಟನೂ ಚೆನ್ನಾಗಿರ್ತದೆ, ಕೆರೆನೂ ಚೆನ್ನಾಗಿರ್ತದೆ. ಇದೆ. ಇದೆ. ಎಲ್ಲಿ ಸೈಡಲ್ಲಿ ಕ್ಲೀನ್ ಮಾಡ್ಬಿಟ್ಟಾಗಂತ. ನಚ್ಚಿ ಸಾಕಾಗದೆ ಗುರು, ಬೇಜಾನ್ ಜನ ಬಂದವ್ರೆ. ಸೊ ಪಾರ್ಕ್ ಮಾಡಿಬಿಟ್ಟು ಹೋಗೋಣ. ಪಾರ್ಕ್ ಮಾಡೋ, ಕರೆಕ್ಟಾಗಿ ಪಾರ್ಕ್ ಮಾಡೋ. ಹಾಕೋ. ಸಾಕು. ನೆಕ್ಸ್ಟು ಆ ಕೆರೆ ಮಧ್ಯ ಇರೋ ದೇವಸ್ಥಾನ ನೋಡ್ಕೊಂಡು ಶೆಟ್ಟಿಹಳ್ಳಿ ಚರ್ಚ್ಗೆ ಹೋಯ್ತಾ ಇದ್ದೀವಿ. ಆ ನೀರಲ್ಲಿ ಮುಳುಗಿಬಿಡೋದಂತೆ ಚರ್ಚ್ ನೋಡಕ್ಕೆ. ಅಯ್ಯೋ. ಆದ್ರೆ ಈ ಕಿತ್ತೋಗಿರೋ ರೋಡ್ ನೋಡ್ಬಿಟ್ಟು ಇಲ್ಲೇ ಸಂತೃಪ್ತಿ ಆಗೋಯ್ತು ಕಣ್ರಿ. ಅಷ್ಟು ಕಿತ್ತೋಗದೆ ಕಣ್ರಿ ರೋಡ್ ಇದು. ಬಾಬಾ ಎಷ್ಟು ವರ್ಷ ಆಗೋದೋ ಗೊತ್ತಿಲ್ಲ ರೋಡ್ ಹಾಕಿ, ಒಂದು ಚೂರೂ ಚೆನ್ನಾಗಿಲ್ಲ. ಇಂಥ ಕಿತ್ತೋಗಿರೋ ರೋಡ್ನ ಇಟ್ಕೊಂಡು ಏನ್ ಮಾಡೋಣ ನಾವು. ನಮ್ಮ ಹುಡುಗ ಬೇಗ ಹೋಗ್ಬಿಟ್ಟು ರೋಡಲ್ಲಿ ಮುಂದೆ ಕಾಯ್ಕೊಂಡು ಅವನೇ ಮ್ಯಾಪ್ ಹಾಕೊಂಡಿರೋದು.
ಹೋಗ್ತಾ ಇದ್ದೀವಿ. ನೀರು ಕುಡಿಬೇಕು, ಊಟ ಮಾಡಬೇಕು, ಟೇಸ್ಟ್ ಅದೇ ನಾನ್ ವೆಜ್ ತಿನ್ನೋಷ್ಟಿಲ್ಲ. ಕಾರ್ತಿಕ ಮಾಸ. ಯಾವುದಾದ್ರು ಹಾಸನದಲ್ಲಿ ಚೆನ್ನಾಗಿರೋ ಹೋಟ್ಲು ನೋಡಿ ತಿನ್ಕೊಂಡು ಹೋಗ್ಬೇಕು. ಐ ಥಿಂಕ್ ಇನ್ನೇನು ಬಂತು ಅನ್ಸುತ್ತೆ. ಇನ್ನು ಎಷ್ಟು ಕಿಲೋಮೀಟರ್ ಅದು? 5. ಓಕೆ, 5 ಕಿಲೋಮೀಟರ್ ಅದೇ, ಹೋಗ್ಬಿಡೋಣ. ಓಹೋ, ಇದು ಯಾವುದೋ ಮಲೆನಾಡು ಸೈಡ್ ಥರ ಅದೇ, ಸೇಮ್ ಹಂಗೆ ಫೀಲ್ ಆಯ್ತದೆ. ಈ ಅಡಕೆ ತೋಟ, ಈ ರೋಡು, ಚಿಕ್ಕದಾಗಿರೋ ರೋಡು, ರೈಲ್ ಸೈಡಲ್ಲಿ ಭತ್ತ ನೋಡಿ, ಅಲ್ಲಿ ಅಡಕೆ ತೋಟಗಳೆಲ್ಲ ನೋಡ್ರೆ ಸೇಮ್ ಮಲೆನಾಡುನೇ ಬರ್ತದೆ. ಈ ಉತ್ತರ ಕನ್ನಡ, ಉಡುಪಿ ಎಲ್ಲ ಸೇಮ್ ಹಿಂಗೆ ಇರೋದು. ಆದ್ರೆ ಚೆನ್ನಾಗಿದೆ ನೋಡೋಕ್ಕೆ. ವಾ, ಮಳೆಗಾಲದಲ್ಲಿ ಇಲ್ಲೆಲ್ಲ ಬಂದ್ರೆ ಏನ್ ಕ್ರೇಜಿ ಆಗಿರ್ತದೆ. ಸೆಕ್ಸಿ. ವಾವ್, ಸಕ್ಕತ್ತಾಗದೆ ಗುರು. ಇಲ್ಲೆಲ್ಲ ಚಿಕ್ಕ ಚಿಕ್ಕ ಊರುಗಳವೆ ನೋಡಿ. ಇಲ್ಲಿ ರೋಡ್ ಚೆನ್ನಾಗದೆ, ಅಲ್ಲದ್ ಏನಾಗೋದೋ ಗೊತ್ತಿಲ್ಲ ಗುರು, ಎಲ್ಲ ಕಿತ್ತೋಗತ್ತೆ. ಓಕೆ, ಬಂದೋ ಶೆಟ್ಟಿಹಳ್ಳಿ ಚರ್ಚ್ಗೆ. ಮುಳುಗೋಗಿರೋ ಚರ್ಚ್ ನೋಡೋಣ ಅಂತ. ಚೆನ್ನಾಗಿದೆ ಕಾರ. ನಜ್ಜಿ ರೋಡನ್ನು ಮುಳುಗೋಗದೆ ಗುರು, ಸಕ್ಕತ್ತಾಗದೆ. ಊದ್ಕೊಂಬಿಟ್ರೆ ನಿಂದು ಅಂತ. ಶಿಷ್ಯನ್ ಗಾಡಿ ಊದ್ಕೊಂಡ್ಬಿಡ್ತದೆ. ಗಾಡಿ ಊದ್ಕೊಂಡ್ಬಿಡ್ತದಲ್ವೇ ನಿಂದು. ಅಯ್ಯೋ, ಎಲ್ಲ ಇಷ್ಟೇ ಇರ್ತದೆ ಚರ್ಚು, ಮುಳಿಗೆ ಬಿಡದೆ ಅನಿಸ್ತದೆ. ಅದು ಅಲ್ಲ ನಿಲ್ಸದ್ನಲ್ಲ, ಇದೇ ಸ್ವಲ್ಪ ಹೊಳಿಕ್ ಹೋದಂಗಾಯ್ತು, ಅದಕ್ಕೆ ಆ ಸೈಡ್ ಬಾ ಅಂದಿದ್ದು. ಹೋಯ್ತದೆ, ಯಾವ್ದೋ ಊರ್ಗ್ ಹೋಯ್ತದೆ ಅನಿಸ್ತದ ಅದು ಅಲ್ಲಿಂದ. ಇತ್ತಂತೆ, ಮುಳುಗೋಗ್ಬಿಟ್ಟು ಕೆರೆ ಆಗ್ಬಿಡುದು. ಓಕೆ ಅಮ್ಮ ತಾಯಿ, ಬೇಗ ಹೋಗವ. ಇಲ್ಲಿ ಒಂದಷ್ಟು ರೋಡ್ ಸಕ್ಕತ್ತಾಗದೆ, ಒಂದಷ್ಟು ದೂರ ಸ್ಟ್ರೆಚ್ಚು ಸೈಕಾಗದೆ. ಒಳ್ಳೆ ಕಾರ್ನರಿಂಗ್ ಮಾಡ್ಬೋದು, ಆದರೆ ವೈಟ್ ಪ್ಯಾಚಸ್ ಅದ್ರ ಹತ್ರ ಹುಷಾರಾಗಿರ್ಬೇಕು. ಸೊ ಬನ್ನಿ ಬರ್ತೀನಿ. ಫಸ್ಟ್ ಒನ್ ಇದೆ ಹೇಳಿದ್ದು. ಹಾಳು ಮಾಡ್ದ ನನ್ನ ಕಾರ್ನರು. ಇವನು ಹಾಳು ಮಾಡ್ದ ನನ್ನ ಕಾರ್ನರು. ಈ ಕಾರ್ನರ್ ಸಿಗಾಪಟ್ಟೆ ಸಖತ್ತಾಗತ್ತಿದೆ.
ಮತ್ತೆ 88 ಅಲ್ಲಿ ಹೋಗ್ತಾ ಇದ್ದೀನಿ, ಆದ್ರೂ ಮನಗ್ಸಕ್ಕಾಗ್ತಿಲ್ಲ. ಫುಲ್ಲು ಇನ್ನೆಷ್ಟು ರನ್ ಹೋಗ್ಬೇಕು ಅಂತ. ವೈಟ್ ಪ್ಯಾಚಸ್ ಏನಕ್ಕೆ ಹಾಕೋರು ಗುರು? ಜಾರ್ತದೆ ಗಾಡಿ. ಅದು ಗಾಡಿ ಮಲ್ಕೋತಾಗನೆ ಹಾಕೋರು, ಏನ್ ಮಾಡ ನೋಡಿ. ನಮ್ಮ ಹುಡುಗನ್ ನಿಧಾನಕ್ಕೆ ಬರಕ್ ಹೇಳಿದೀನಿ. ಆ ಹಿಮಾಲಯ ಅನ್ನೋದು ಮಲ್ಸಿದ್ರೆ ಸ್ವಲ್ಪ ಭಯ ಆಯ್ತದೆ. ಈ ಬಸ್ಸು ಲಾರಿ ಇಲ್ಲೋಗ್ತಾವೆ, ಅಲ್ಲಿ ಸಿಕ್ಕಿದ್ರು ಆಲ್ರೆಡಿ ಹೊಂಟಾಗಿರ್ತವೆ ಅನ್ಕೊಂಡಿದ್ದೆ. ಅಯ್ಯೋ ಅಯ್ಯೋ, ನನ್ ಕಾರ್ನರ್ ಹಾಳು ಮಾಡಿದ್ರು. ಓ ಬಿಡಲ್ಲ. ಗುರು, 4 ಬಸ್ ಹೋದ್ರೆ ಕಾರ್ನರಿಂಗ್ ಅಲ್ಲಿ ಮಾಡಕ್ಕಾಗುತ್ತೆ? ಗಾಡಿ ಪಾಪ ಚೆನ್ನಾಗಿ ನೋಡ್ಕೊಳ್ಳೋಣ. ಅಯ್ಯೋ, ಇಷ್ಟೇನಾ? ಐ ಥಿಂಕ್ ಇಷ್ಟೇನೆ ಮುಗಿತ್ತು ಕಾರ್ನರಿಂಗ್. ಈ ಲಾಸ್ಟ್ ಒನ್ ಇತ್ತಲ್ಲ ಕಾರ್ನರ್, ಅದು ಸಕ್ಕತ್ತಾಗಿತ್ತು. ಬಸ್ ಇತ್ತಲ್ಲ, ಏನ್ ಮಾಡೋದು, ಆಯ್ತು. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಸೀಗೆ ಗುಡ್ಡ. ಮ್ಯಾಪ್ ಅಲ್ಲಿ ಕರೆಕ್ಟಾಗಿ ತೋರಿಸ್ತಿದೆ. ಇಲ್ಲಿ ಮಳೆ ಮಲ್ಲೇಶ್ವರ ದೇವಸ್ಥಾನ. ಸೊ ಆ ಬೆಟ್ಟದ ಮೇಲಕ್ಕೆ ಹೋಗ್ತೀವಿ. ಅಲ್ಲೂ ವಿಂಡ್ ಮಿಲ್ ಇದೆ, ಚೆನ್ನಾಗದೆ ನೋಡೋಕ್ಕೆ. ಮಾರ್ನಿಂಗ್ ಬಂದರೆ ಇನ್ನೂ ಚೆನ್ನಾಗಿರ್ತದೆ. ಇವಾಗ ಸ್ವಲ್ಪ ಬಿಸಿಲು, ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಇಲ್ಲೇ ಬೇರೆ ಥರ ವಿಂಡ್ ಮಿಲ್ ನೋಡ್ ಪ್ಲೇಸ್ ಆಗಿರ್ತಾರೆ. ಸುಮಾರು ಜನ ಬರ್ತಾವ್ರೆ, ಹೋಯ್ತವ್ರೆ. ಐ ಸಿ. ಎಲ್ಲೋ ಇದಿಲ್ಲೇನೆ ತೋರಿಸ್ತಿರೋದು. ಎಲ್ಲಿ?
ಬಾ. ಗೂಗಲ್ ಮ್ಯಾಪ್ ಇಸ್ ಕನ್ಫ್ಯೂಸಿಂಗ್ ಅಸ್. ಮೊದ್ಲು ಅಲ್ಲೆಲ್ಲ ಹೊಂಟೋಗಿದ್ದು. ಇದೆ ಅನ್ಸುತ್ತೆ. ಇದೆ ಇದೆ ಇದೆ. ಕಪಲ್ಸ್ ಹೋಗ್ತಿದ್ದಾರೆ. ಕಪಲ್ಸ್ ಸ್ಪಾಟೆಡ್. ಓಯ್ಯೋ, ಈ ಕಾಡು ಇದ್ದಂಗೆ ಗುರು. ಆದ್ರೂ ಸಕ್ಕತ್ತಾಗದೆ. ಓ ನಮ್ಮ ಶಿಷ್ಯಂದು ಒಂದು ವಿಡಿಯೋ ಮಾಡ್ಬೇಕಂತೆ. ನೆಚ್ಚಿನ ರೇಸ್ ಟ್ರ್ಯಾಕ್ ಇದ್ದಂಗೆ ಸಾಕಾಗದೆ. ಅದೇ ಫೀಲ್ ಬಂತು. Another couple spotted. Another couple spotted. Oh. ಅಯ್ಯೋ ಪಾಪ, ಸಿಂಗಲ್ಸ್ ಹೋಯ್ತವ್ರೆ. ಸೀಗೆ ಗುಡ್ಡ. ಓಹ್ ನೈಸ್ ನೈಸ್ ನೈಸ್. ಇದೇ ಕಣ್ರಪ್ಪ ಸೀಗೆ ಗುಡ್ಡ. ಚೆನ್ನಾಗಿದೆ. ಇದೆ ಸುಕ್ಷೇತ್ರ ಶ್ರೀ ಮಳೆ ಮಲ್ಲೇಶ್ವರ ಸ್ವಾಮಿಯರ ಸನ್ನಿಧಿ ಶೃಂಗಗಿರಿಯಂತೆ. ಆ ವಿಂಡ್ಮಿಲ್ ಹತ್ರ ಹೋಗ್ಬೋದು, ನೋಡೋಣ, ಹೋಗಿ ಟ್ರೈ ಮಾಡ್ತೀವಿ. ಅಲ್ಲಿಂದ ವ್ಯೂ. ಸಖತ್ತಾಗದೆ. ಬಿಸಿಲು ಕಡಿಮೆ ಇದೆ.